In this class, we are going to discuss about triangles. In this chapter, we will discuss with some theorems. Later on, we will solve some problems related to triangles, which have appeared in model question papers of SSLC board. ಈ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಥಿಯರಮ್ ಅಂದ್ರೆ ಟೇಲ್ಸ್ ಥಿಯರಮ್. ಈ ಟೇಲ್ಸ್ ಥಿಯರಮ್ ಏನ್ ಹೇಳುತ್ತಪ್ಪ ಅಂದ್ರೆ, ಇಫ್ ಎ ಲೈನ್ ಡ್ರಾನ್ ಪ್ಯಾರಲಲ್ ಟು ದಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ by intersecting the other two sides in a distinct point, then the other two sides are divided in the same ratio ಅಂತೇಳಿ ಹೇಳುತ್ತೆ. ಅಂದ್ರೆ ABC ಅನ್ನೋದು ಒಂದು ಟ್ರಯಾಂಗಲ್ ಇದೆ, DE ಅನ್ನೋದು ಒಂದು BC ಈ ರೇಖೆಗೆ ಸಮಾಂತರವಾಗಿ ಎಳೆದಿರತಕ್ಕಂತಹ ಒಂದು ರೇಖೆ, ಅಂದ್ರೆ ಲೈನ್ ಡ್ರಾನ್ ಪ್ಯಾರಲಲ್ ಟು ದಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಇದು DE. ಆಗ ಈ AB ಮತ್ತು AC ಇವೆರಡು ಏನಿದಾವೆ ಸಮಾನುಪಾತದಿಂದ ಡಿವೈಡ್ ಆಗ್ತವೆ, ಅಂದ್ರೆ ಸೇಮ್ ರೇಷಿಯೋದಿಂದ ಡಿವೈಡ್ ಆಗ್ತವೆ ಅಂತೇಳಿ ಹೇಳುತ್ತೆ. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ಇಫ್ ಎ ಲೈನ್ ಡ್ರಾನ್ ಪ್ಯಾರಲಲ್ ಟು ದಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಅಂದ್ರೆ ಈ BC ಟ್ರಯಾಂಗಲ್ ನ ಸೈಡ್ ಏನಿದೆ ಇದಕ್ಕೆ DE ಅನ್ನೋದು ಒಂದು ಲೈನ್ ನ ಪ್ಯಾರಲಲ್ ಆಗಿ ನಾವು ಎಳೆದಿದ್ದೀವಿ. ಟು ಇಂಟರ್ಸೆಕ್ಟ್ ದಿ ಅದರ್ ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ಅಂದ್ರೆ ಈ AB ಅನ್ನೋ ರೇಖೆಯನ್ನ D ನಲ್ಲಿ ಮತ್ತು AC ಅನ್ನೋ ರೇಖೆಯನ್ನ E ನಲ್ಲಿ ಇಂಟರ್ಸೆಕ್ಟ್ ಆಗೋ ಹಾಗೆ DE ಅನ್ನೋ ಒಂದು BC ಗೆ ಸಮಾಂತರವಾಗಿ ಒಂದು ರೇಖೆಯನ್ನ ಎಳೆದಿದ್ದೀವಿ. ಆ ತರ ಎಳೆದಾಗ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಅಂದ್ರೆ ಇಲ್ಲಿ AD, DB, AE ಮತ್ತು EC ಇವೇನಿದಾವೆ ಸೇಮ್ ರೇಷಿಯೋದಿಂದ ಡಿವೈಡ್ ಆಗ್ತವೆ ಅಂತೇಳಿ ಹೇಳುತ್ತೆ. ಅಂದ್ರೆ ಇಲ್ಲಿ ಏನ್ ಗೊತ್ತಾಗುತ್ತೆ ನಮಗೆ, AD ಡಿವೈಡೆಡ್ ಬೈ DB is equal to AE ಡಿವೈಡೆಡ್ ಬೈ EC ಅಂತೇಳಿ ಗೊತ್ತಾಗುತ್ತೆ. ಇದು ಟೇಲ್ಸ್ ಥಿಯರಮ್. ಇಲ್ಲಿ ನೋಡಿ ಟೇಲ್ಸ್ ಥಿಯರಮ್ ಕನ್ನಡದಲ್ಲಿ ಪ್ರಮೇಯ ಏನ್ ಹೇಳುತ್ತಂದ್ರೆ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ಹೇಳುತ್ತೆ. ಇಲ್ಲಿ ಆಲ್ರೆಡಿ ಹೇಳಿದನಲ್ಲ, ABC ಅನ್ನೋದೊಂದು ತ್ರಿಭುಜ ಇದೆ, BC ಅನ್ನೋದೊಂದು ರೇಖೆ, ಇದಕ್ಕೆ ಸಮಾಂತರವಾಗಿ DE ಅನ್ನೋ ಒಂದು ಗೆರೆಯನ್ನ ಎಳೆದಿದ್ದೀವಿ. ಅದು ಯಾವ ರೀತಿ ಎಳೆದಿದ್ದೀವಿ ಅಂದ್ರೆ, AB ಯನ್ನ D ನಲ್ಲಿ ಸಂಧಿಸುವಂತೆ, AC ಯನ್ನ C ನಲ್ಲಿ ಸಂಧಿಸುವಂತೆ ಒಂದು ಸಮಾಂತರ ಒಂದು ರೇಖೆಯನ್ನು ಎಳೆದಿರುವಿ. ಈ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರತಕ್ಕಂತಹ ರೇಖೆ ಉಳಿದೆರಡು ಬಾಹುಗಳನ್ನ ಸಮಾಂತರವಾಗಿ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ಈ ಟೇಲ್ಸ್ ಥಿಯರಮ್ ಹೇಳುತ್ತೆ. ದಟ್ ಈಸ್ AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಈ ಪೋರ್ಷನ್ ಮತ್ತು ಈ ಪೋರ್ಷನ್ ಕೊಟ್ಟಿರ್ತಕ್ಕಂತಹ ಥಿಯರಮ್ ಅನ್ನ ಈ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಈ AD ಅನ್ನೋ ಪೋರ್ಷನ್ 5, ಇದು 3, ಇದು 15, ಇದು ಎಷ್ಟು ಅಂತೇಳಿ ಕೇಳ್ತಾರೆ. ನಾವು ಈ ರೇಷಿಯೋದ ಮೂಲಕ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ಉಪಪ್ರಮೇಯಗಳು ಬರ್ತವೆ, ಕೊರಲರಿ 1, 2, 3 ಅಂತೇಳಿ. ಅವು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂದ್ರೆ, ಇಲ್ಲಿ ಟೇಲ್ಸ್ ಪ್ರಮೇಯವನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಹೇಳ್ತಕ್ಕಂತಹ ಉಪಪ್ರಮೇಯಗಳು ಮತ್ತು ಕೊರಲರಿ 1, 2, 3 ಏನ್ ಹೇಳ್ತವೆ ಅಂದ್ರೆ, ಈ ಡಯಾಗ್ರಾಮ್ ಅನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ನೋಡಿ, AB ಡಿವೈಡೆಡ್ ಬೈ DB ಅಂದ್ರೆ AB DB is equals to AC ಡಿವೈಡೆಡ್ ಬೈ EC ಅಂದ್ರೆ
AC divided by AC. ಇದು corollary 1 ಹೇಳುತ್ತದೆ. corollary 2 ಏನ್ ಹೇಳ್ತದೆ ಅಂದ್ರೆ AB divided by AD is equals to AC divided by AE. corollary 3 ಏನ್ ಹೇಳ್ತದೆ AD divided by AB ಅಂದ್ರೆ AD divided by AB is equals to AE divided by AC is equals to DE divided by BC. ಅಂದ್ರೆ ಟ್ರಯಾಂಗಲ್ ಸೈಡ್ಸ್ ಏನಿದಾವೆ ಅವುಗಳ ರೇಷಿಯೋವನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತೇಳಿ ಈ corollary 1, corollary 2 ಮತ್ತು corollary 3 ಮೂಲಕ ನಾವು ಇವುಗಳನ್ನ ಹೇಗೆ ಬರಿತೀವಿ ಅಂತೇಳಿ ತಿಳ್ಕೋಬೇಕು. ಇವುಗಳ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಬರ್ತಾನೆ. ಅವು ಯಾವ ರೀತಿ ಇರ್ತಾವ ಅಂದ್ರೆ ಯಾವ್ದಾದ್ರೂ 3 ಅಂಶಗಳನ್ನ ಕೊಟ್ಟು ಒಂದು ಅಂಶ ಕೇಳಿರ್ತಾನೆ. ಅಂದ್ರೆ AB ಕೊಟ್ಟಿರ್ತಾನೆ, AC ಕೊಟ್ಟಿರ್ತಾನೆ, DB ಕೊಟ್ಟಿರ್ತಾನೆ. ಈ EC ಎಷ್ಟಿದೆ ಅಂತೇಳಿ ಸಿಂಪಲ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏರಿಯಾ ಆಫ್ ಟ್ರಯಾಂಗಲ್ಸ್ ಥಿಯರಮ್. ಅಂದ್ರೆ ಅದು ಏನ್ ಹೇಳುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ದ ರೇಷಿಯೋ ಆಫ್ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತೇಳಿ ಹೇಳುತ್ತೆ. ಅಂದ್ರೆ ABC ಅನ್ನೋದು ಇಲ್ಲಿ ಒಂದು ಟ್ರಯಾಂಗಲ್ ಇದೆ ಮತ್ತು PQR ಅನ್ನೋದು ಟ್ರಯಾಂಗಲ್ ಇದೆ. ಇವೆರಡು ಸಿಮಿಲರ್ ಇದಾವೆ. ಈ ಟ್ರಯಾಂಗಲ್ ABCಯ ಏರಿಯಾ ಮತ್ತು ಟ್ರಯಾಂಗಲ್ PQR ನ ಏರಿಯಾ ಇವೆರಡರ ರೇಷಿಯೋ ಏನಿದೆ ಅದು ಯಾವುದಕ್ಕೆ ಸಮವಿರುತ್ತದೆ ಅಂದ್ರೆ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದಿ ರೇಷಿಯೋಸ್ ಆಫ್ ದಿ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತೇಳಿ. ಅಂದ್ರೆ ಇಲ್ಲಿ AB ಏನಿದೆ ಮತ್ತು PQ ಇದೆ. AB ಮತ್ತು PQ ನ ರೇಷಿಯೋ ಸ್ಕ್ವೇರ್ ಮಾಡಿದ್ರೆ ಏನ್ ಬರ್ತದೆ ಅದು ಈ ಎರಡು ತ್ರಿಭುಜಗಳ ವಿಸ್ತೀರ್ಣದ ರೇಷಿಯೋಕ್ಕೆ ಸಮನಾಗಿರುತ್ತದೆ. ಅಂದ್ರೆ ಇಲ್ಲಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಮತ್ತು ಏರಿಯಾ ಆಫ್ ಟ್ರಯಾಂಗಲ್ PQR ಇವೆರಡರ ರೇಷಿಯೋ ಯಾವುದಕ್ಕೆ ಈಕ್ವಲ್ ಇರ್ತದೆ ಅಂದ್ರೆ ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಅಂದ್ರೆ AB ಮತ್ತು PQ ಇವೆರಡರ ರೇಷಿಯೋ ದ ಸ್ಕ್ವೇರ್ ಏನಿರ್ತದೆ ಅದಕ್ಕೆ ಇದು ಈಕ್ವಲ್ ಇರ್ತದೆ. ಇದು ಈ ಟ್ರಯಾಂಗಲ್ ನ ಒನ್ ಸೈಡ್ಸ್ ಆಯ್ತು. ಅದೇ ರೀತಿ AC ಮತ್ತು PR AC PR ಇವೆರಡರ ರೇಷಿಯೋದ ಸ್ಕ್ವೇರ್ ಈ ಎರಡು ಟ್ರಯಾಂಗಲ್ಸ್ ನ ವಿಸ್ತೀರ್ಣದ ರೇಷಿಯೋಕ್ಕೆ ಸಮನಾಗಿರ್ತದೆ. ಅದೇ ರೀತಿ BC QR ಇವೆರಡರ ಸ್ಕ್ವೇರ್ ಇದಕ್ಕೆ ಈಕ್ವಲ್ ಇರ್ತದೆ. ಇಲ್ಲಿ ಇದೇ ಸ್ಟೇಟ್ಮೆಂಟ್ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ, ಎರಡು ಸಮರೂಪ ತ್ರಿಭುಜಗಳನ್ನು ನಾವು ತೆಗೆದುಕೊಂಡಾಗ ಅವುಗಳ ವಿಸ್ತೀರ್ಣದ ಅನುಪಾತವು ಆ ತ್ರಿಭುಜಗಳ ಬಾಹುಗಳ ಅಂದ್ರೆ ಅನುರೂಪ ಬಾಹುಗಳ ಅನುಪಾತದ ವರ್ಗಕ್ಕೆ ಸಮನಾಗಿರ್ತದೆ ಅಂತೇಳಿ ಇಲ್ಲಿ ಹೇಳ್ತದೆ. ಈ ಏರಿಯಾ ಆಫ್ ಟ್ರಯಾಂಗಲ್ ಥಿಯರಮ್ ನ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಥಿಯರಮ್ ಪೈಥಾಗೋರಸ್ ಥಿಯರಮ್. ಅಂದ್ರೆ ನಾವು ಮುಂಚೆಯಿಂದನೂ ಓದ್ಕೊಂತ ಬಂದಿದೀವಿ. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ ಅಂತೇಳಿ. ಅಂದ್ರೆ ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ರೆ ABC ಇದು ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಹೈಪೋಟೆನಸ್. ಇದು ಅಂದ್ರೆ AC ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಅಂದ್ರೆ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ ಗೆ ಈಕ್ವಲ್ ಇರ್ತದೆ ಅಂತೆ. ಅಂದ್ರೆ ಇದ್ರ ಸ್ಕ್ವೇರ್ ಮತ್ತು ಇದ್ರ ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇದು ಪೈಥಾಗೋರಸ್ ಥಿಯರಮ್. ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ,
if a perpendicular is drawn from the vertex of the right angle to the hypotenuse, both sides of the perpendicular are similar to whole triangle line to each other ಅಂತೇಳಿ. ಅಂದ್ರೆ ಇಲ್ಲಿ ABC ಅನ್ನೋದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಇಫ್ ಎ ಪರ್ಪೆಂಡಿಕ್ಯುಲರ್ ಈಸ್ ಡ್ರಾನ್ ಫ್ರಮ್ ದಿ ವರ್ಟೆಕ್ಸ್ ಆಫ್ ದಿ ರೈಟ್ ಆಂಗಲ್, ಅಂದ್ರೆ ರೈಟ್ ಆಂಗಲ್ ಅಂದ್ರೆ ಇಲ್ಲಿ ಆಂಗಲ್ ಬಿ, ಈ ವರ್ಟೆಕ್ಸ್ ನಿಂದ ಒಂದು ರೇಖೆಯನ್ನ ಎಳೆದಿದ್ದೀವಿ ಈ AC ಬಾಹುವಿಗೆ. ಇಲ್ಲಿ AC ಅನ್ನೋದು hypotenuse. If a perpendicular is drawn from the vertex of the right angle triangle to hypotenuse, ಆಗ ಈ ಗೆರೆಯನ್ನು ನಾವು ಈ hypotenuse ಗೆ ಎಳೆದಾಗ ಇಲ್ಲಿ both sides of the perpendicular are similar to the whole triangle line to each other ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಈ ABD ಅನ್ನೋದು ABD ಟ್ರಯಾಂಗಲ್ ABD ಅನ್ನೋದು ಏನಿದೆ ಮತ್ತು ಇದು BDC ಇವು ಸಿಮಿಲರ್ ಇದಾವೆ, ಒಂದಕ್ಕೊಂದು ಸಿಮಿಲರ್ ಇದಾವೆ. ಮತ್ತು ಇಲ್ಲಿ ಉಂಟಾಗಿರ್ತಕ್ಕಂತಹ ಈ BD ರೇಖೆಯನ್ನು ಎಳೆದಾಗ ನಾವು ಉಂಟಾಗಿರ್ತಕ್ಕಂತಹ ಎರಡು ಟ್ರಯಾಂಗಲ್ಸ್ ಏನಿದಾವೆ ಅವು ಓಲ್ಡ್ ಟ್ರಯಾಂಗಲ್ ಅಂದ್ರೆ ABC ಮುಂಚೆ ಇರ್ತಕ್ಕಂತಹ ಟ್ರಯಾಂಗಲ್ಗೆ ಕೂಡ ಸಿಮಿಲರ್ ಇದಾವೆ ಅಂತೇಳಿ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಇದೊಂದು ಸ್ಟೇಟ್ಮೆಂಟ್, ಇದೊಂದು ಸ್ಟೇಟ್ಮೆಂಟ್. ಇದು ಪೈಥಾಗೋರಸ್ ಥಿಯರಂ. ಈ ಟ್ರಯಾಂಗಲ್ಸ್ ಚಾಪ್ಟರ್ ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಥಿಯರಮ್ಸ್ ಗಳನ್ನ ಈಗ ಹೇಳಿಕೆ ಮತ್ತು ಎಕ್ಸಾಂಪಲ್ ಮೂಲಕ ಈ ಡಯಾಗ್ರಾಮ್ ನ ಡ್ರಾ ಮಾಡೋದ್ರ ಮೂಲಕ ಅರ್ಥ ಮಾಡ್ಕೊಂಡಿದೀವಿ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಕೇಳಿದ್ದಾರೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ. Please be subscribed and to be notified for the next video. Thank you.